ಎಲ್ಲಿಗೆ ಹೋಗೋಣ ಅಂತ ಚಿಂತೆ ಮಾಡ್ತಾ ಇದ್ದೀನಿ. ಎಲ್ಲಿಗೂ ಹೋಗೋಕ್ಕಾಗಲ್ಲ ಇವಾಗ, ಯಾಕಂದರೆ ಅವ್ರ ಮನೆ ಬಿಟ್ಟರೆ ನನಗೆ ಎಲ್ಲೂ ಗತಿನೇ ಇಲ್ಲ. ಏನು ಮಾಡೋಣ, ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಅನ್ನಿಸ್ತೈತೆ ನನಗೆ. ಮತ್ತೆ ಅಲ್ಲಿಗೆ ಹೋಗ್ಬಿಡ್ತೀನಿ, ಅಲ್ಲಿಗೆ ಹೋದ್ರೇ ವಾಸಿ ಅಂತ ಅನ್ನಿಸ್ತೈತೆ ನನಗೆ. ನಾನು ಸುಮ್ಮನೆ ಇಲ್ಲಿ ಇದ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೇ ಅಲ್ಲಿಗೆ ಹೋಗ್ಬಿಡ್ತೀನಿ, ಅಲ್ಲಿಗೆ ಹೋಗಿ ಅಲ್ಲೇ ಇರ್ತೀನಿ. ಏನಾಗಮಂಟಿ, ನಿಂದೆ ವಾಸೆ ಕಣ್ಣಾಗಮಂಟಿ, ಹೆಂಗೋ ಆರಾಮಾಗಿರ್ತೀಯ ನೋಡಿ. ನಮ್ದೊಂಥರ ಕರ್ಮ, ದಿನ 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 ಒಂದೊಂದು ಕಷ್ಟ, ದಿನ ಬೆಳಗ್ಗೆ ಹಾಕಿದಂಗೆ ಒಂದೊಂದು ಥರ ನೋವುಗಳು ನಮಗೆ. ಏನಂತ ಹೇಳೋಕ್ಕಾಗಲ್ಲ ನಾಗಮಂಟಿ, ನನಗೆ ಗಮ್ಮಂಗಾಗುತ್ತೆ. ಎಲ್ಲರಿಗೂ ಒಂದೊಂದು ಥರ ಕಷ್ಟಗಳು ಇದ್ದಿದ್ದೇನೆ. ಎಲ್ಲರಿಗೂ ಕಷ್ಟ ಇರುತ್ತೆ, ನಿನಗೆ ಅಂತಲ್ಲ, ಎಲ್ಲರಿಗೂ ಏನಾದರೂ ಒಂದು ದೇವರು ಕಷ್ಟ ಅನ್ನೋದು ಕೊಟ್ಟಿರ್ತಾನೆ. ಅವನ್ನೆಲ್ಲ ನಾವು ತುಳ್ಕೊಂಡು ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗಬೇಕು. ಒಟ್ಟಿನಲ್ಲಿ ಎಲ್ಲ ಒಂದು ಹತ್ರ ನೆಲೆಗೆ ನಿಲ್ಲಬೇಕು. ಸುಮ್ಮನೆ ನಿಂತರ ಹಾರಾಡಿದ್ರೆ ಆಗಲ್ಲ. ಈಗ ನನ್ನ ಗಂಡಂತಾಗೆ ಮದುವೆ ಆಗ ಸುಮ್ಮನೆ ಬಂದಾಗ ನನ್ನ ಗಂಡ ಕುಡಿಯೋದು, ಅಯ್ಯಯ್ಯೋ ಎಷ್ಟು ಹೊಡಿಸ್ಕೊಂಡಿದ್ದೀನ ನನ್ನ ಗಂಡಂತಾಗೆ. ಕುಡ್ದು ಬರೋದು, ಗಲಾಟೆ ಮಾಡೋದು, ಇದನ್ನೆಲ್ಲ ಅನ್ಭವಿಸಿದ್ದೀನಮ್ಮ. ನಾವು ಬಿಟ್ಟು ಹೋಗಲಿಲ್ಲ. ನಮ್ಮ ಮಕ್ಕಳು ಮರಿ ಅಂತ ನಾವು ಕಟ್ಕೊಂಡು, ನಮ್ಮ ಹುಡುಗರಿನ ಸಣ್ಣ ನಾವು, ಅಯ್ಯೋ ನಾವು ಒಂದೊಂದು ಕಷ್ಟ ಅನುಭವಿಸ್ಲಿಲ್ಲ. ತಿರ್ಗಿ ಅವಾಗ ನಾನು ನಮ್ಮ ಅಯ್ಯಪ್ಪನ ತಾಗೆಲ್ಲ ಬೈಸ್ಕೊಂಬಂದಂಗೆಲ್ಲ ಮಾಡ್ಕೊಂಡು ನಮ್ಮ ಹುಡುಗರನ್ನ ಹಂಗೆ ಅತ್ತ ಸಾಕ್ಯಂಡು ಏನು ಬೇಡ ನಮ್ಮ ಹಿಂಗೆ ಅನುಸರಿಸ್ಕೊಂಡು ಬಂದ್ವಿ ನಾವು. ಆಮೇಲೆ ಅಯ್ಯಪ್ಪಗೆ ಸೆನಕ್ಕಿಲ್ದಂಗೆ ಆತು ಅಂತ ಅಡಿನ, ಗಳಪ್ಪ ನೀನೇನನ್ನು ಕುಡಿದ್ರೆ ನಾನು ಇರಲ್ಲ ನೋಡು ಅಂತ ನಾನು ಹೇಳ್ದೆ. ಸೆನಕ್ಕಿಲ್ದಂಗೆ ಆತು, ಅಯ್ಯಪ್ಪ ಬಿಟ್ಟ ಸೆನಕ್ಕಾದ. ಹಿಂಗೆ ಅದು ಒಂದು ಟೈಮು ಇದು ಒಂದು ಟೈಮ್. ಇವಾಗ ಗನ್ವಾಗಿ ದುಡಿತೈತೆ ನಮ್ಮ ಅಯ್ಯಪ್ಪ. ಈಗ ಕೆಲ್ಸಕ್ಕೆ ಹೋದ್ರೂ ಯಾತ್ಯಾತು ಇಲ್ಲ. ಬರೋದು ಈಗ ಅಚ್ಚುಕಟ್ಟ ಮುದ್ದೆ ಮಾಡಿಕ್ಕಿರ್ತೀನಿ, ಉಣ್ತೈತೆ, ಉಂಡ್ಬಿಟ್ಟು ಆರಾಮಾಗಿ ಮನಿಕೆ ಬಿಡುತ್ತೆ. ಆಗ ಹಂಗೆ ಅದು ಒಂದು ಕಾಲ. ಎಲ್ಲರಿಗೂ ಒಂದು ಕೆಟ್ಟ ಟೈಮ್ ಅಂಬೋದು ಬಂದೇ ಬರುತ್ತೆ. ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ ಅಲ್ವೇ. ನೋಡು, ಅಂಥವೆಲ್ಲ ಕೇಳಿದ್ರೆ ನನಗೂ ಹಂಗೆ ಅನ್ನಿಸ್ತೈತೆ. ಇದು ಒಂದು ನಮಗೆ ಕೆಟ್ಟ ಟೈಮ್ ಅಂತ ಅನ್ಕೋಬೇಕು. ಆಮೇಲೆ ಹೋಗ್ತಾ 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 ಎಲ್ಲ ಸರಿ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಜೀವನದ ಕಷ್ಟ ಸುಖ ಎಲ್ಲ ಇದ್ದಾವೆಲ್ಲ ನಾಗಮಂಟಿ. ನೀನು ಹೇಳೋದು ಕೇಳಿದ್ರೆ ನನಗೆ ಹಂಗೆ ಅನ್ನಿಸ್ತೈತೆ. ನಾವು ನಮ್ಮ ಅಮ್ಮನಿಗೆ ಕೊಟ್ಟಾಗ ನಮ್ಮ ಅಮ್ಮನಿ ಗಂಡ ನಂಗೆ ಹೇಳ್ದಂಗೆ ಕೇಳ್ತಿರ್ಲಿಲ್ಲ. ಬೋಲ್ ಆಟ ಮಾಡೋನು, ಅವ್ರ ಅಮ್ಮ ಹೇಳ್ದಂಗೆ ಕೇಳೋನು, ಅವ್ರ ಅಮ್ಮ ಹೇಳ್ದಂಗೆ ಕೇಳಿ ಹೆಂಡ್ತಿ ಮೇಲೆ ಜಗಳ ಮಾಡೋನು. ಹಿಂಗೆ ಇವಾಗ ಹೆಂಡ್ತಿ ಬಿಟ್ಟರೆ ನನಗೆ ಗೊತ್ತಿಲ್ಲ, ಹೆಂಡ್ತಿ ಮಾತೇ ಕೇಳೋದು. ಅಮ್ಮಂಗೆ ಅವನಿವಾಗ ಸೆನಕ ಆಗ ಹಂಗೆ ಅದು ನಾವು ಅವಾಗ ನನ್ನ ಮಗಳನ್ನ ಜಗಳ ಮಾಡ್ಕೊಂಡು ಬಾರಮ್ಮ ಅಲ್ಲಿರಬೇಡ ಅಂತ ಹೇಳಿ ನಾನು ಕರ್ಕೊಂಬಂದಿದ್ರೆ ಇವತ್ತು ಅವಳ ಜೀವನ ಹಾಳಾಗದ. ನಾವಂಗೆ ಮಾಡೋಕ್ಕೆ ಹೋಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಗಂಡ ಹೆಂಡ್ತಿ ಅನ್ನೋ ಸಮಸ್ಯೆ ಬಂದೇ ಬರ್ತವೆ ಅಂತೇಳಿ ಒಂದು ಸರಿಸ್ಕೊಂಡಿರ್ಬೇಕು ಕಣಮ್ಮ ಅಂತ ನಾನು ನನ್ನ ಮಗಳಿಗೆ ಬುದ್ಧಿ ಹೇಳ್ಕೊಂಡು ಹಿಂಗೊಂದು 2 ದಿನ ಬರೋದು, ಇಲ್ಲಿ ಇರೋದು ಅಲ್ಲಿರೋದು ಅನುಸರಿಸ್ಕೊಂಡಿರೋದಕ್ಕೆ ಇವತ್ತು ಚೆನ್ನಾಗಿದ್ದಾರೆ ಗಂಡ ಹೆಂಡ್ತಿ. ಹಾಗೆ ಅದು ಒಂದು ಟೈಮ್. ಏನು ಮಾಡೋಕ್ಕಾಗಲ್ಲ. ಅವಾಗ ನಾವು ಒಂದು 2 ದಿನ ಸುಧಾರಿಸ್ಬೇಕು. ಆ ಟೈಮ್ನಾಗೆ ನಾವು ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು ಮನಸ್ಸಿಗೆ. ಇಲ್ಲ, ಮುಂದೆ ದೇವ್ರ ಮೇಲೆ ಭರವಸೆ ಇಕ್ಕೋಬೇಕು. ಮುಂದೆ ದೇವ್ರು ಇದ್ದಾನೆ, ನಮಗೊಂದು ಒಳ್ಳೇದು ಮಾಡ್ತಾನೆ, ನಾವು ಚೆನ್ನಾಗಿರ್ತೀವಿ ಅಂಬೋದೊಂದು ನಂಬಿಕೆ ಇಕ್ಕೋಬೇಕು. ನಾವು ನಂಬಿಕೆ ಇಕ್ಕೊಂಡ್ರೆ ಚೆನ್ನಾಗಿ ಒಳ್ಳೇದಾಗುತ್ತೆ. ಹಿಂಗೆ ಮಾಡ್ಕೊಂಡ್ರೆ ಯಾವುದೂ ಆಗಲ್ಲ. ಅಷ್ಟೇ ನಾಗಮಂಟಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇಷ್ಟು ದಿವಸ ಅಂತೂ ನನ್ನ ಜೀವನ ಹಾಳಾಗ್ಬಿಟ್ಟೈತೆ. ಅದಕ್ಕೆ ಇನ್ನೇನು ಮಾಡೋಣ, ಎಲ್ಲೋದ್ರೂ ನಂದು ಇಷ್ಟೇ ಹಣೆ ಬರ. ನಾನು ಸುಬ್ಬು ಹತ್ರ ಮಾತಾಡೋಣ ಅಂತ ಮಾತಾಡಿದೆ, ಹೇಳ್ದೆ ಸುಬ್ಬು ಎಲ್ಲ ಹಿಂಗಾಯ್ತು ಅಂತ. ಅವನು ನನಗೇನು ಹೇಳ್ತೀಯ, ನೀನು ಹೋಗಿದ್ಯಾ, ನೀನು ಅನುಭವಿಸ್ಕ, ನನಗೇನು ಹೇಳ್ತೀಯ ಅಂತ ಬಾಯಿಗೆ ಬಂದಂಗೆ ಮಾತಾಡ್ದ. ಅವನಿಗೂ ಸಿಟ್ಟಲ್ವ ನಾಗಮಂಟಿ, ಅದಕ್ಕೆ ಮಾತಾಡಿದ್ದಾನೆ. ಬಿಡು ಹೋಗಲಿ, ಏನೋ ಇವಾಗ ಆಗೋದಾಗ್ಬಿಟ್ಟೈತೆ. ಸುಮ್ಮನೆ ಹೋಗಿ ಅಲ್ಲೇ ಇರ್ತೀನಿ, ಚೆನ್ನಾಗಿರ್ತೀನಿ, ಏನು ಮಾಡೋಣ. ಇರು. ಇವಾಗಂತೂ ಇಷ್ಟು ದಿವಸ ಅಂತೂ ಬುದ್ಧಿ ಇಲ್ದಲೆ ನಿನ್ನ ಜೀವನ ಹಾಳು ಮಾಡ್ಕೊಂಡಿದ್ಯಾ. ಇನ್ಮೇಲೆ ನಾನು ಚೆನ್ನಾಗಿರಲ್ಲಿ ಕೆಲಸ ಮಾಡ್ಕೊಂಡು ಅವನು ಕೆಲಸ ಮಾಡ್ತಾನೆ, ನಿನ್ನ ಗಂಡನು, ಇಬ್ಬರು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಕೆಲಸ ಮಾಡ್ಕೊಂಡು ಚೆನ್ನಾಗಿತ್ಕೊಂಡು ಹೋಗು. ಸರಿ ಆಯ್ತು, ಹೋಗ್ತೀನಿ ತಿರ್ಗ ಅಲ್ಲಿಗೆ. ಸಿಟ್ಟು ಕಡಿಮೆ ಮಾಡ್ಕೋಬೇಕು. ಸಿಟ್ಟು ಕಡಿಮೆ ಮಾಡ್ಕೊಂಡ್ರೆ ಯಾವ ಜಗಳ ಆಗಲ್ಲ, ಎಂಥದ್ದು ಆಗಲ್ಲ. ನೀನು ಸಿಟ್ಟು ಮಾಡ್ಕೊಂಡ್ರೆ ಹಿಂಗೆ ಹೊಂದ್ಕೊಂಡು ಎಡವಟ್ಗಳು ಆಗೋದು. ಸಿಟ್ಟು ಮಾಡ್ಕೋಬಾರ್ದು. ಸರಿ ಆಯ್ತು ನಾಗಮಂಟಿ, ಚೆನ್ನಾಗಿತ್ಕೊಂಡು ಹೋಗ್ತೀನಿ. ಯಾಕೆ ಸಂತು, ಯಾಕೋ ಫೋನ್ ಮಾಡಿದೆ ಬಾ ಅಂತೇಳಿ? ಯಾಕಪ್ಪ? ಅಣ್ಣಯ್ಯ ದಾಳಿಂಬ್ರೆನೂ ಇಡಿಸ್ಬಿಡೋಣ ಅಂತೂ. ಆ ದಾಳಿಂಬ್ರೆ ಸೊಸಿ ಇದಾವಲ್ಲ, ಅವನು ನೀವು ಕೊಡ್ತೀರಾ ಅಂತ ನಾನು ಕೇಳೋಣ ಅಂತ. ಆ ದಾಳಿಂಬ್ರೆ ಸೊಸಿನೂ ಇಡ್ತೀವಿ, ಅದಕ್ಕೆ ಬೇಕಾಗಿತ್ತು ಅವನು. ನಾನು ಎಲ್ಲ ಸಸಿಗಳು ಮಾರಕ್ಕೆಪ್ಪ ನಾನು ಮಾಡಿರೋದು. ಇವಾಗ ನಮ್ಮ ಹೊಲ್ದಾಗ ಸದ್ಯಕ್ಕೆ ನಾನು ಏನೂ ಹಾಕೋಕ್ಕಾಗಲ್ಲ, ಯಾಕಂದರೆ ಮನೇಲಿ ತುಂಬ ಕೆಲಸ, ಹೊಲ್ದಾಗೂ ಕೆಲಸ ಅಂದರೆ ಆಗಲ್ಲ. ಇವಾಗ ಸ್ವಲ್ಪ ಹೊಲದ ಕೆಲಸ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಸ್ವಲ್ಪ ಅಷ್ಟೇ, 100ಕ್ಕೆ ಒಂದು 20% ಕಡಿಮೆ ಮಾಡಿದ್ದೀನಿ. ಅದಕ್ಕೆ ಅವನು ಕೊಡ್ತೀನಿ ದಾಳಿಂಬ್ರೆ ಸೊಸೆ. ಅವನ್ನೆಲ್ಲ ಪ್ಯಾಕೆಟ್ ಮಾಡಿಸಿದ್ದೀನಿ. 30 ರೂಪಾಯಿಗೆ ಒಂದೊಂದು ಸೊಸೆ, 35-40 ರೂಪಾಯಿ ಮಾರ್ತಾರೆ. ನಾನು 30 ರೂಪಾಯಿ ಕೊಡ್ತೀನಿ, ತಗೊಂಬನ್ನಿ. ನಾನು ಈಗ ಯಾಕಂದರೆ ಆ ಕಡ್ಡಿ ಎಲ್ಲ ಕಟ್ ಮಾಡಿಸಿ, ದಾಳಿಂಬ್ರೆ ಕಡ್ಡಿನ ಅದನ್ನೆಲ್ಲನ ಪ್ಯಾಕೆಟ್ ಮಾಡಿಸಿ ನಾನು ಕೂಲಿ ಇಟ್ಟೇ ಮಾಡಿಸಿರೋದು. ಅದಕ್ಕಾಗಿ 30 ರೂಪಾಯಿ ಮಾರ್ತಿದ್ದೀನಿ. 30 ರೂಪಾಯಿ ತಗೊಳ್ಳಿ. ಸರಿ ಆಯ್ತು ಹೇಳಪ್ಪ, 30 ರೂಪಾಯಿ ಆದರೂ ಆಗಲಿ, ಅಣ್ಣಗೆ ಹೇಳ್ತೀನಿ, ಬಂದು ತಗೊಂಬತ್ತೀವಿ ಹೇಳೋಣ. 30 ರೂಪಾಯಿ ಆದರೂ ಆಗುತ್ತೆ, ಇಳಿಸ್ಕೊಂಡು ತಗೊಂಬತ್ತೀವಿ. ಅವು ಸೊಸಿ ಬೇಕು. ನೀನೇನೇ ಸೊಸಿ ಇರಲಿ ನನಗೊಂದು ಸತಿ ಹೇಳು,
ಏನು ನೀನು ಸೊಸಿ ಮಾಡಿದ್ರು ಅದೆಲ್ಲ ನನಗೊಂದ್ಸತಿ ಹೇಳ್ಬಿಟ್ರೆ ನಾನೆಲ್ಲ ಅಣ್ಣಂಗೆ ಹೇಳ್ತೀನಿ. ಏನೇನು ನಮ್ಮ ಅಣ್ಣಂಗೆ ತುಂಬ ಆಸೆ ಐತೆ ಒಳ್ಳೊಳ್ಳೆ ಗಿಡಗಳೆಲ್ಲ ಮಾಡಬೇಕು ಅಂತ. ಅದಕ್ಕೆ ಏನು ಸೊಸಿ ಇದ್ದರೂ ನನಗೆ ಹೇಳು. ಸರಿಯಪ್ಪ ಆಯ್ತು ಹೇಳ್ತೀನಿ. ಸಂತು ಸಂತು ಬಂದ್ಲು ತಲೆ ಕೆಡಿಸ್ತಾಳೆ. ಏನು ಹೇಳು, ಬಂದು ಏನಕ್ಕೆ ಸುಮ್ಮನೆ ಇಲ್ಲಿ ವಟ 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 ಅಂತಿರ್ತೀಯ? ಏನಕ್ಕೆ ಬಂದಿದ್ಯಾ? ಏನು? ಏನಿಲ್ಲ ಸಂತು, ಮತ್ತೆ ನಾನು ಇಲ್ಲೇ ಇರ್ತೀನಿ. ನಾನು ಬೇಜಾರಾಗಿತ್ತಾ ಸುಮ್ಮನೆ ಹೋದೆ ಅಷ್ಟೇ. ಅದಕ್ಕೆ ಇಲ್ಲೇ ಇರ್ತೀನಿ ಬಿಡು, ಬೇಜಾರಾಗಬೇಡ. ಏನೋ ನನಗೂ ಬೇಜಾರಾಯ್ತಂತ ನಾನು ಸುಮ್ಮನೆ ಹೋದೆ ಅಷ್ಟೇ. ಇವಾಗ ಬಿಡು, ಹೋದ್ರೂ ಹೋಗ್ಲಿ, ಇಲ್ಲೇ ಇರ್ತೀನಿ. ಇನ್ನೇನು ಮಾಡೋದು, ಎಲ್ಲಿಗೋದ್ರೂ ಇಷ್ಟೇ. ಮನೆ ಕೆಲಸ ಮಾಡಿಕೊಂಡು ಅಕ್ಕ ಹೇಳ್ದಂಗೆಲ್ಲ ಕೇಳಿಕೊಂಡು ಚೆನ್ನಾಗಿಟ್ಕೊಂಡು ಹೋಗ್ತೀನಿ. ಜೀವಿತ ಚೆನ್ನಾಗಿರು. ಈಗ ಇಷ್ಟು ದಿವಸ ಅಂತೂ ನಿನ್ನ ಜೀವನ ಹಾಳಾಯಿತು. ಇನ್ಮೇಲಾದರೂ ಚೆನ್ನಾಗಿರೋದು ಕಲಿ. ಎಲ್ಲೋದ್ರೂ ಇಷ್ಟೇ, ನೀನು ನಾನು ಇಲ್ದಂಗೆ ನಡಿಬೇಕು. ನಾನು ಅನ್ನೋದು ಫಸ್ಟ್ ಬಿಟ್ಬಿಡು. ನಾನು ಅನ್ನೋದು ನೀನು ಬಿಟ್ಟುಬಿಟ್ರೆ ನಿನ್ನ ಜೀವನದಲ್ಲಿ ನೀನು ಚೆನ್ನಾಗಿರ್ತೀಯ. ನೀನು ಎಲ್ಲೋದ್ರೂ ಬರೀ ಹಿಂಗೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಇದು ಮಾಡ್ತಿದ್ರೆ ನೀನು ಇನ್ನೂ 10 ಜನ ಹತ್ರ ಹೋದ್ರೂ ಇಷ್ಟೇ. ಇಲ್ಲ ನಾವು ಒಂದು ಹತ್ರ ಚೆನ್ನಾಗಿರೋದು ನೋಡು, ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದು ನೋಡು, ಅವಾಗ ಚೆನ್ನಾಗಿರ್ತೀಯ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಮುಂದೆ ಬರ್ತೀಯ. ಬರೀ ಹಿಂಗೆ ಮಾಡ್ಕೊಂಡು ಬರೀ ಜೀವನದಲ್ಲಿ ಹಿಂದೆನೇ ಉಳ್ಕೊತೀಯ. ಏನು ಮಾಡೋಕ್ಕೂ ಆಗಲ್ಲ. ತುಂಬ ಬೇಜಾರು ಮಾಡ್ಕೊತೀಯ, ಮನ್ಸಿಗೆ ಬೇಜಾರಾಗುತ್ತೆ. ಅವ್ರಿಗೂ ನಾವು ಇವ್ರಿಗೂ ನಾವು. ಸಂತೀಗ ಎಷ್ಟು ಚೆನ್ನಾಗಿ ದುಡಿತಾ ಇದ್ದಾನೆ. ಇಂಥ ಒಳ್ಳೆಯವ್ನು ಬಿಟ್ಟು ಯಾಕೆ ಸುಮ್ಮನೆ ಮರ್ಮರಕ್ಕೆ ಹಾರಾಡಬಾರ್ದು. ಹೋಗು, ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗು. ಯಾಕೆ ಸುಮ್ಮನೆ ಎಲ್ಲದೆಲ್ಲ ಟೆನ್ಷನ್ ತಗೊಳ್ತೀಯಮ್ಮ? ಯಾಕೆ ಈ ಥರ ಮಾಡ್ತೀಯ ಅನ್ನೋದೇ ಗೊತ್ತಾಗಲ್ಲ. ಅಣ್ಣ ನೀನು ಹೇಳ್ದಂಗೆ ಈ ಜೀವಿತನಿಗೆ ನಾನು ಅನ್ನೋದು ಭಾಳ ಐತೆ. ನಾನು ಅನ್ನೋದೊಂದು ಬಿಟ್ಟು ಬಿಡ್ಬೇಕು. ಅದನ್ನು ಬಿಟ್ಟರೆ ಮಾತ್ರ ಇವಳು ಉದ್ಧಾರ ಆಗ್ತಾಳೆ. ಇಲ್ಲಾಂದರೆ ಇವಳು ಎಲ್ಲೋದ್ರೂ ಇಷ್ಟೇ. ಪಾಪ ಸುಬ್ಬಣ್ಣ ಭಾಳ ಒಳ್ಳೆ ಮನುಷ್ಯ. ಇವಳಿಂದಲೇ ಅವ್ರ ಜೀವನ ಹಾಳಾಗಿರೋದು ಹೇಳ್ಬೇಕಂತಂದರೆ. ಅವ್ರು ಒಳ್ಳೆಯವರಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಇವಳಿಗೆ ಮನ್ಸಲ್ಲಿ ತುಂಬ ನಾನು ಹೇಳ್ದಂಗೆ ಕೇಳಬೇಕು ಎಲ್ಲರೂ, ನನ್ನ ಕೈ ಕೆಳಗಡೆ ಇರಬೇಕು ಎಲ್ಲರೂ ಅನ್ನೋದು ಐತೆ. ಇವಳೊಂಥರ ನಾನು ಓನರ್ ಇದ್ದಂಗೆ ಇರಬೇಕು, ನನ್ನ ದುಡ್ಡು ಒಂಥರ ಏನೋ ಲೆವೆಲ್ ತೋರಿಸ್ತಾಳೆ. ಕೆಲಸ ಮಾಡೋಕ್ಕಾಗಲ್ಲ, ಮೈ ಬಗ್ಸ್ ದುಡಿಯೋಕ್ಕಾಗಲ್ಲ, ಒಟ್ಟಿನಲ್ಲಿ ಲಾಸ್ಟ್ ಸ್ಟ್ಯಾಂಡರ್ಡಾಗೆ ಚೆನ್ನಾಗಿರಬೇಕು ಅನ್ನೋ ಥರ ಆಸೆ ಪಡ್ತಾಳೆ. ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಸುಮ್ಮನೆ ಈ ಥರ ಎಲ್ಲನ ಕಿರಿಕ್ ಮಾಡ್ಕೋಬಾರ್ದು. ಆಸೆ ಇರಬೇಕು, ಮನುಷ್ಯ ಅಂದಮೇಲೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಅತಿ ಆಸೆ ಪಡಬಾರ್ದಣ. ಭಾಳ ಒಂಥರ ಇದು ಮಾಡಿಬಿಡ್ತಾಳೆ. ನಾನು ಅದಕ್ಕೆ ಹೋದ್ರೂ ಹೋಗ್ತಾಳೆ ಅಂತ ಸುಮ್ಮನಾಗಿದ್ದೆ. ಇವಾಗ ಮತ್ತೆ ಬಂದವಳೆ. ಚೆನ್ನಾಗಿತ್ಕೊಂಡು ಹೋಗೋ ಜೀವಿತ ಅಷ್ಟೇ ಹೇಳೋದು. ಮಾರಮಂಟಿನೂ ಹಂಗೆ ಹೇಳಿದ್ದು, ಪಾಣಪಂಕಲನೂ ಹಂಗೆ ಹೇಳಿದ್ದು. ನಮ್ಮ ಜೀವಿತ ಎಲ್ಲೋದ್ರೂ ಇಷ್ಟೇ ಅಂತ ಅವರು ನಿನ್ನೆ ಬೈಕಂತ ಇದ್ರು. ಸುಮ್ಮನೆ ಎಲ್ಲೋದ್ರೂ ಮಾಡ್ಕೊಂಡು ತಿನ್ನಲೇಬೇಕು, ಕಷ್ಟಪಟ್ಟು ದುಡಿಲೇಬೇಕು. ಕಷ್ಟಪಡ್ದಲ್ಲೇ ಯಾವುದು ಬರಲ್ಲ. ಕಷ್ಟಪಡಬೇಕು ಜೀವನದಲ್ಲಿ. ಮನುಷ್ಯನಾಗಿ ಹುಟ್ಟಿದ್ದೀವಿ ಅಂದಮೇಲೆ ನಾವು ಮನುಷ್ಯನಾಗಿದ್ದೀವಿ ಅಂತಂದರೆ ಕಷ್ಟಪಡಬೇಕು. ಕಷ್ಟಪಟ್ಟು ದುಡಿದು ತಿನ್ನಬೇಕು. ದೇವ್ರು ಯಾರಿಗೂ ಪುಕ್ಸಟ್ಟೆ ಯಾವುದೂ ಕೊಡಲ್ಲಮ್ಮ. ಯಾವುದೇ ಆಗಲಿ ನಾವು ದುಡ್ಕೊಂಡು ತಿನ್ನಬೇಕು. ದುಡ್ದು ತಿಂದರೆ ಮಾತ್ರ ಏನೋ ನಮಗೆಲ್ಲೋ ಒಂದು ಕಡೆಗೆ ಒಂದಿಷ್ಟು ಅನ್ನ. ಇಲ್ಲ ಅಂತಂದರೆ ಇಲ್ಲ ಕಣಮ್ಮ, ದುಡ್ದು ತಿಂದರೆ ಎಲ್ಲರೂ ಚೆನ್ನಾಗಿರ್ತಾರೆ. ಯಾವುದಕ್ಕೆ ಆಗಲಿ, ಈಗ ಒಂದು ಪಕ್ಷಿಗೆ ಆಗಲಿ, ಒಂದು ಪ್ರಾಣಿಗಳಿಗೆ ಆಗಲಿ, ದೇವ್ರು ಎಲ್ಲದಕ್ಕೂ ಒಂದೊಂದು ಕಷ್ಟ ಕೊಟ್ಟಿರ್ತಾನೆ. ಅದು ಅವು ತನ್ನ ಹೊಟ್ಟೆಗೆ ಆಗಲಿ ಒಂದು ಕಾಳಾಗಲಿ ತರಬೇಕಂದ್ರೂ ಅದು ಕಷ್ಟಪಡಲೇಬೇಕು. ಹೋಗಿ ಅದನ್ನೆಲ್ಲ ಹಾರಾಡ್ಕೊಂಡು ಹೋಗಿ ಅದೆಲ್ಲಿರುತ್ತೆ ಅಲ್ಲಿ ಹುಡ್ಕೊಂಡು ಅದನ್ನೆಲ್ಲ ತೊಗೊಂಬರೋದು ಎಲ್ಲ ಯಾವುದಕ್ಕೂ ಯಾರ ದೇವರು ಎಲ್ಲರಿಗೂ ಪುಕ್ಸಟ್ಟೆ ಸಿಗೋ ಥರ ಮಾಡಿಲ್ಲ. ಕಷ್ಟಪಡಬೇಕು. ಕಷ್ಟಪಟ್ರೇನ ಕಣಮ್ಮ ಸುಖ. ಇವಾಗಿನ ಕಾಲದಲ್ಲಿ ಕೂತ್ ತಿಂದರೆ ಏನು ಮಾಡೋಕ್ಕಾಗಲ್ಲ. ಜೀವಿತ ಅರ್ಥ ಮಾಡ್ಕೊ. ಅಕ್ಕನೂ ಒಳ್ಳೇದು, ಅಣ್ಣನೂ ಒಳ್ಳೇದು. ಒಳ್ಳೆಯವ್ರನ್ನ ಮಾಡ್ಕೊಂಡು ಅವ್ರು ಎಷ್ಟು ಚೆನ್ನಾಗಿರ್ಬೋದಾಗಿತ್ತಲ್ಲ ನೀನು. ಒಳ್ಳೆಯವ್ರನ್ನ ಮಾಡ್ಕೋಬೇಕು ಜೀವಿತ. ಒಳ್ಳೆಯವ್ರನ್ನ ಮಾಡ್ಕೊಂಡು ನೀನು ಚೆನ್ನಾಗಿರೋದು ನೋಡಬೇಕು. ಅಕ್ಕನೂ ಅಣ್ಣ ತುಂಬ ಒಳ್ಳೆಯವರು. ನೀನು ಬೆಂಗಳೂರಿಗೆ ಹೋದ್ರೆ 25,000 ಸ್ಯಾಲ್ರಿ ತಗೊಳಕ್ಕಾಗಲ್ಲ ನೀನು. ಸರಿ ಆಯಿತು ಸಂತು, ಚೆನ್ನಾಗಿಟ್ಕೊಂಡು ಹೋಗ್ತೀನಿ ಬಿಡು. ಇನ್ನೇನು ಮಾಡೋದು? ಚೆನ್ನಾಗಿರ್ತೀನಿ ಸಂತು, ಖಂಡಿತ ಚೆನ್ನಾಗಿರ್ತೀನಿ. ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ನಾನು ಎಲ್ಲೆಲ್ಗೋ ಹೋದೆ. ಸುಮ್ಮನೆ ನನಗೆ ಬೇಜಾರಾಯಿತು, ಯಾಕೋ ಒಂಥರ ಬೇಜಾರು ಅನ್ನಿಸ್ತು, ಅದಕ್ಕೆ ಹೋದೆ ಅಷ್ಟೇ. ಇನ್ಮೇಲೆ ಹಂಗೆ ಮಾಡಲ್ಲ ಬಿಡು ಸಂತು. ಚೆನ್ನಾಗಿಟ್ಕೊಂಡು ಹೋಗ್ತೀನಿ, ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಬಿಡು ಸಂತು. ಕೆಲಸ ಮಾಡಿಕೊಂಡು ನಿನ್ನ ಜೊತೆನೂ ಚೆನ್ನಾಗಿಟ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿಟ್ಕೊಂಡು ಹೋಗ್ತೀನಿ. ಸುಮ್ಮನೆ ಯಾಕೆ ಇನ್ನೆಲ್ಲೋದ್ರೂ ಇಷ್ಟೇ ನನ್ನ ಹಣೆ ಬರ ಅಂತ ಗೊತ್ತಾಯಿತು. ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಈ ಜೀವಿತ ಮತ್ತೆ ಸಂತು ಹತ್ರನೇ ಬಂದ್ಲು ಅಂತ ನೋಡ್ತಾ ಇದ್ದೀರಾ. ಮತ್ತೆ ಎಲ್ಲೂ ಹೋಗೋಕ್ಕಾಗಲ್ಲ. ನಾನು ಇವಾಗ ಎಲ್ಲರ ಹತ್ರನೂ ಅಲ್ಲೇ ಚೀಪ್ ಆಗಿಬಿಟ್ಟಿದ್ದೀನಿ. ಅದಕ್ಕೇ ಇವಾಗ ಎಲ್ಲಿ ಹೋಗೋಕ್ಕೂ ನನಗೆ ದಾರಿ ಇಲ್ಲ. ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಏನು ಮಾಡೋದು? ಇವಾಗ ನಾನು ಚೆನ್ನಾಗಿಟ್ಕೊಂಡು ಹೋಗಬೇಕು ಎಲ್ಲರ ಜೊತೆ. ಅಂದರೆ ಮನೆ ಓನರ್ ಜೊತೆ ಚೆನ್ನಾಗಿರಬೇಕು. ಸಂತು ಹೇಳ್ದಂಗೆ ಕೇಳಬೇಕು. ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಬೇಕು. ಹಂಗಾದ್ರೆ ಸಂಬಳ ಕೊಡೋದು ಯಾರಿಗೆ ಆಗಲಿ ಹಂಗೆ ಬರಲ್ಲ ಅಂತ ಗುಂಡಣ್ಣ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಏನು ಮಾಡೋದು? ಚೆನ್ನಾಗಿಟ್ಕೊಂಡು ಹೋಗ್ತೀನಿ. ಇಲ್ಲಿ ಎಲ್ಲೋದ್ರೂ ಅಷ್ಟೇ ಇನ್ನು ನನ್ನ ಪರಿಸ್ಥಿತಿ. ಅದಕ್ಕೆ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಮತ್ತೆ ಮನೆಗೆ ಬಂದುಬಿಟ್ಟೆ. ಎಲ್ಲೂ ಜಾಗ ಇಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ ಅಂತೇಳಿ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.